ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮೆಲ್ಲರ ಮನಮೆಚ್ಚಿನ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಈ ಆಡಿಯೋ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಇವಾಗ ಈ ವಿಡಿಯೋ ಬಂದು ನಮ್ಮ ಮನೆ ಮೇಲೆ ಇರ್ತಕ್ಕಂಥ ಟೆರಸ್ನಲ್ಲಿರ್ತಕ್ಕಂಥ ಒಂದು ವಿಡಿಯೋ. ಇವಳು ನನ್ನ ಎರಡನೇ ಮಗಳು ಪೂರ್ವಿಕಾ ಅಂಥೇಳಿ. ಸೊ ನಿಮ್ಮೆಲ್ಲರ ಮನೆ ಮೊಮ್ಮಗ ದತ್ತು ಅವ್ರ ಹಿಂದೆ ಬರ್ತಾ ಇದ್ದಾನೆ. ಸೊ ಅದ್ರ ಹಿಂದೆ ನಾನಿದ್ದೀನಿ ಈ ವಿಡಿಯೋದಲ್ಲಿ. ಇದು 15ನೇ ತಾರೀಕು ಸಂಕ್ರಮಣದ ಹಬ್ಬದ ದಿನ ನಡೆದಿರ್ತಕ್ಕಂತಹ ಒಂದು ಘಟನೆ. ಇದು ತುಂಬ ಅದ್ಭುತವಾಗಿದೆ. ಈ ಘಟನೆಯ ಬಗ್ಗೆ ಸುಮಾರು ವಿಡಿಯೋ ನಾನು ಮಾಡಬೇಕಾಗಿದೆ. ತುಂಬಾ ಚಮತ್ಕಾರನೇ ನಡೆದಿದೆ ಈ ಜಾಗದಲ್ಲಿ. ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ದತ್ತ ಮಹಾರಾಜರ ವಿಗ್ರಹ ಮತ್ತು ಒಂದು ಕಳಶ ಸ್ವಾಮಿ ಸಮರ್ಥರ ವಿಗ್ರಹ ಅಲ್ಲಿ ಇಟ್ಟಿದ್ದೀವಿ, ನೀವು ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ಅಂತೂ ಅವತ್ತು ಏನೇನು ನಡೀತು ಅಂತ ಹೇಳೋಕ್ಕೆ ಫಸ್ಟು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟೊಂದು ಒಂದು ಅದ್ಭುತವಾದ ಘಟನೆ ಅವತ್ತು ನಡೆದಿದೆ. ಸೊ ಎಲ್ಲರೂ ಆ ಒಂದು ಸ್ವಾಮಿ ಸಮರ್ಥರು ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಈಗ ನೋಡಿ, ಇದು ನನ್ನ ಮಗ ಮನೆಯಿಂದ ಪಾದುಕೆನ ಹೊರಗಡೆ ತಗೊಂಡು ಆ ಒಂದು ದತ್ತಾತ್ರೇಯ ಮಹಾರಾಜರ ಒಂದು ದೇವಸ್ಥಾನದ ಥರ ಒಂದು ಕಟ್ಟಬೇಕು ಅನ್ನೋದು ಒಂದು ಪ್ರಿಪ್ಲ್ಯಾನು ಆಗಿತ್ತು. ಆ ಜಾಗದಲ್ಲಿ ಇದನ್ನು ತಗೊಂಡು ಹೋಗ್ತಾ ಇದ್ದಾನೆ, ನೀವು ಗಮನಿಸ್ತಾ ಇರ್ಬೋದು. ಇವನು ನನ್ನ ಮಗ ಶ್ರೀಪಾದ್, ಅಂದರೆ ದತ್ತು ಅಂತ ಇವನನ್ನ ಪ್ರೀತಿಯಿಂದ ಎಲ್ಲರೂ ಕರೀತಾರೆ. ಸೊ ಈ ಒಂದು ಸ್ವಾಮಿ ಸಮರ್ಥರ ಪಾದುಕೆನ ಮೇಲೆ ತಗೊಂಡು ಹೋಗ್ತಾ ಇದ್ದಾನೆ ಇವಾಗ ಇವನು. ಸೊ ಇದು ನಮ್ಮ ಬಿಲ್ಡಿಂಗ್ ಮೇಲೆ ಇರ್ತಕ್ಕಂಥ 3rd ಫ್ಲೋರಲ್ಲಿ ಈ ವಿಗ್ರಹ ಮತ್ತು ಪಾದುಕೆ ಮತ್ತು ಸ್ವಾಮಿ ಸಮರ್ಥರ ಒಂದು ವಿಗ್ರಹನ ಇಟ್ಟು ಅಭಿಷೇಕ ಮಾಡೋದು ಅಂತ ಇವತ್ತಿನ ಬೆಳಗ್ಗೆ ದೃಷ್ಟಾಂತ ಬಂದಿತ್ತು. ಸೊ ಅದ್ರ ಪ್ರಕಾರ ಈ ಒಂದು ಪಾದಕೆನ ಅಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ, ನೀವು ಗಮನಿಸ್ತಾ ಇರ್ಬೋದು. ಬಟ್ ತುಂಬ ಖುಷಿ ಅನಿಸುತ್ತೆ ವೀಕ್ಷಕರೇ. ನನ್ನ ಮಗ ಇಷ್ಟು ಚಿಕ್ಕವನಾದರೂ ಕೂಡ ಇದಕ್ಕೆ ಒಂದು ನಾನು ಹೇಳ್ದಂಗೆ ಕೇಳ್ತಾನೆ. ಸೊ ಮಾಡ್ತಾನೆ ಆ ಪೂಜೆ ಪುನಸ್ಕಾರ ಎಲ್ಲ. ರಿಯಲಿ ಪುಣ್ಯ ನಂದು. ಸೊ ದತ್ತ ಮಹಾರಾಜರು ಇಂಥ ಒಂದು ಮಗನ್ನ ನನಗೆ ಕರುಣಿಸಿದ್ದಾರೆ ವೀಕ್ಷಕರೇ. ಇದಕ್ಕೆ ಏನು ಹೇಳಬೇಕು ಅನ್ನೋದೇ ಒಂದು ಸೆಕೆಂಡ್ ಅರ್ಥ ಆಗಲ್ಲ. ನೀವು ಅಲ್ಲಿ ನೆಲನ ನೋಡಿರ್ಬೋದು, ಆ ಕೆಂಪಗಿದೆ ಆ ನೆಲ. ದೃಷ್ಟಾಂತದ ಕೊಟ್ಟಿರೋ ಪ್ರಕಾರ ಕೆಳಗಡೆ ಎಲ್ಲ ಸಗಣಿ, ಆಮೇಲೆ ಗೋಮೂತ್ರ, ಸೊ ಅರಿಶಿನ, ಮೊನ್ನೆ ಗಾಣಗಾಪುರದಿಂದ ಬಂದಿರತಕ್ಕಂಥ ಅರಿಶಿನ ಎಲ್ಲವೂ ಹಾಕಿ ಸಾರಿಸಿ ಅಲ್ಲಿ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರ ವಿಗ್ರಹ ಮತ್ತು ಪಾದುಕೆನ ಇಟ್ಟು ಈಗ ಅಭಿಷೇಕ ಮಾಡೋದು ಅಂತ ಡಿಸೈಡ್ ಆಗಿದೆ. ಸೊ ವಿಲ್ ಬಿ ಈಗ ನೆಕ್ಸ್ಟು ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ನೀವು ನೋಡ್ತಾ ಇರ್ಬೋದು ನನ್ನ ಮಗ ಹೆಂಗೆ ಐಡಿಯಾ ಬರುತ್ತೋ ಆ ಥರ ಮಾಡ್ತಾ ಇದ್ದಾನೆ. ಸೊ ಇದೊಂದು ಖುಷಿ ವಿಚಾರ. ಈಗ ನೆಕ್ಸ್ಟು ಈ ಒಂದು ವಿಡಿಯೋ ಇದಕ್ಕೆ ಹೋಗುತ್ತೆ, ಅಭಿಷೇಕಕ್ಕೆ. ಈಗ ಅಭಿಷೇಕದ ಒಂದು ವಿಡಿಯೋನ ನಿಮಗೆ ತೋರ್ಸಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದು ಕೂಡ ಅತ್ಯದ್ಭುತವಾಗಿದೆ. ಈ ಒಂದು ಅಭಿಷೇಕ ನಡೆದಿರ್ತಕ್ಕಂತಹ ಒಂದು ಅದು ನಿನ್ನೆ ನಡೆದಿದ್ದಂತೂ ಬಹುಶಃ ತುಂಬಾ ಅತ್ಯದ್ಭುತ. ಅದು ಇಲ್ಲಿ ನೋಡಿ, ಈ ಒಂದು ದೇವ್ರನ್ನ ಎಲ್ಲ ಸೆಟ್ ಮಾಡಿ, ಸೊ ಇದು ಆ ಒಂದು ದೇವ್ರನ್ನ ಸೆಟ್ ಮಾಡಿರೋದು.
ಗಮನಿಸ್ತಾ ಇದ್ದಾರೆ ವೀಕ್ಷಕರೇ. ಪುರಾಪ್ರಥಮ ಇಟ್ಟಿಗೆನ ಇವತ್ತಿನ ನೋಡ್ತಾ ಇರ್ಬೋದು ನೀವು. ಹಿಂದ್ಗಡೆ ಪಾದುಕೆ ಇದೆ, ಮುಂದೆ ದತ್ತಾತ್ರೇಯ ವಿಗ್ರಹ, ಹಿಂದೆ ಒಂದು ಮಂಟಪ ಥರ ಇಟ್ಟಿದ್ದೀವಿ. ಸೊ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪವೇ ಕ್ಷಣದಲ್ಲಿ ಒಂದು ಅಭಿಷೇಕ ಪ್ರಾರಂಭ ಆಗುತ್ತೆ. ಫಸ್ಟ್ ಟೈಮು ಅದನ್ನು ಕೂಡ ಒಂದು ವಿಗ್ರಹ ಅಂತ ನಿಮಗೆ ತೋರಿಸ್ತೀನಿ. ಏನು ನಡೀತು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಇದು ನಮ್ಮ ಟೆರೆಸ್ ಮೇಲೆ ಇರ್ತಕ್ಕಂಥ ಒಂದು ಜಾಗ ಇದು. ಸೊ ಅದ್ಭುತ, ತುಂಬ ಖುಷಿ ಅನಿಸುತ್ತೆ. ಫಸ್ಟ್ ಅಮೌಂಟ್ ಅವ್ರ ಕೈಯಿಂದ ಅಂದಂಗೆ ಸ್ಟಾರ್ಟ್ ಆಗ್ತಾ ಇದೆ. ಆ ಟೆರೆಸ್ ಮೇಲೆ ದತ್ತ ಮಹಾರಾಜರ ಒಂದು ವಿಗ್ರಹನ ಇಟ್ಟು ಪೂಜೆ ಮಾಡುವಂಥ ಒಂದು ಪೂಜೆ ಮಾಡಿರ್ತಕ್ಕಂಥ ಅಭೂತಪೂರ್ವವಾದ ಘಟನೆನೇ ಅದು. ಪೂಜೆ ಮಾಡಿದ್ದೀವಿ, ಅದ್ಭುತ ಅನಿಸುತ್ತೆ. ಇವತ್ತು ಬೆಳಿಗ್ಗೆ ಪೂಜೆ ಮಾಡಿದ್ದೀವಿ, ಇವತ್ತು ಈ ಒಂದು ಕೆಲಸ ನಡೀತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. ಎಕ್ದಮ್ ಲಾಸ್ಟ್ ಫ್ಲೋರಲ್ಲಿ ದತ್ತ ವಿಗ್ರಹಕ್ಕೆ ಆನಂದ್ ಕಾಯಿ ಹೊಡಿ, ನೀನೇ ಹೊಡೆದು ಬರ್ತದೆ. ಹಾಂ, ಅಲ್ಲೇ ಹೊಡಿ, ಎಲ್ಲಿ ಹೊಡಿಬೇಕು ನೋಡೋಣ. ನೀರಾಕ್ ಹಾಂ, ದೇವ್ರ ಮುಂದೆ ಹಾಕಿ ಹಂಗೆ ಹಿಡಿದ್ಬಿಡು, ಅದನ್ನ ಹಿಡಿ ಹಾಂ, ಅದನ್ನ ಹಿಡಿ ಹಾಂ, ಆ ತಮಗಿನ ಹಿಡಿ, ಹಾಂ, ಅದನ್ನ ಹಿಡಿದ್ಬಿಡು ಹಾಂ, ಮುಂದೆ ಕಾಯಿ ಹೊಡಿ, ಅಲ್ಲೇ ಹೊಡಿ, ದೇವ್ರ ಮುಂದೆ ಹೊಡಿ. ಇಡೋದು ದೇವ್ರ ಮುಂದೆ ಹೊಡಿ, ದೇವ್ರ ಮುಂದೆ ಹೊಡಿ, ಇಲ್ಲಿ ಹೊಡಿ, ಮುಂದೊಡಿ ಆ ನಕ್ಷತ್ರ ಹಾಕಿ ನೋಡಿ, ಅಲ್ಲಿ ಹೊಡಿ. ಹಾಂ ಹೊಡಿ ನಡಿ, ಅಲ್ಲಿ ನಡಿ. ನನ್ನ ಮಗನ ಕೈಯಿಂದ ಈ ಒಂದು ಕಾರ್ಯ ಆಗಿದೆ ವೀಕ್ಷಕರೇ, ತುಂಬ ಖುಷಿ ಮಾಡ್ತೀವಿ. ಬರೋಬ್ಬರ ಸಾಮನೆ ನಿಮ್ಮೆಲ್ಲರ ಸಹಾಯ ಸಹಕಾರ, ದತ್ತ ಮಹಾರಾಜರ ಆಶೀರ್ವಾದ ವೀಕ್ಷಕರೇ. ಬಸವ ಬಾಯ್, ಶೂಟ್ ಮಾಡಿ. ಇದು ನೋಡಿ ವೀಕ್ಷಕರೇ, ಇವಾಗ ಅಭಿಷೇಕ ಪ್ರಾರಂಭ ಆಗುತ್ತೆ ಈ ಶಂಖದ ಮುಖಾಂತರ. ಇದು ಬಲಮುರಿ ಶಂಖ. ಈ ಶಂಖದಲ್ಲಿ ಲಕ್ಷ್ಮೀ ವಾಸವಾಗಿರ್ತಾಳೆ ಅನ್ನೋ ಒಂದು ನಂಬಿಕೆ ಪುರಾತನ ಕಾಲದಿಂದಲೂ ಎಲ್ರಿಗೂ ಗೊತ್ತಿರೋ ಮಾತೇನೆ. ಇನ್ನೇನು ಸ್ವಲ್ಪ ಸಮಯದಲ್ಲೇ ಒಂದು ಅಭಿಷೇಕ ಪ್ರಾರಂಭ ಆಗುತ್ತೆ. ಎಲ್ಲರ ಹತ್ರ ಕೇಳ್ಕೊಳ್ಳೋದೊಂದೇ, ನೋಡಿ, ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಅನ್ನೋ ಬೀಜ ಮಂತ್ರ ತುಂಬ ಅದ್ಭುತವಾಗಿದೆ. ಅಷ್ಟೋತ್ತರ ಅಂದರೆ ದತ್ತಾಯ ನಮಃ, ದೇವದತ್ತಾಯ ನಮಃ, ಬ್ರಹ್ಮದತ್ತಾಯ ನಮಃ, ವಿಷ್ಣುದತ್ತಾಯ ನಮಃ, ಶಿವದತ್ತಾಯ ನಮಃ, ತ್ರಿದತ್ತಾಯ ನಮಃ, ತ್ರಿಯಾಯ ನಮಃ, ತ್ರಿವರದಾಯ ನಮಃ, ಅನಸೂಯಾಯ ನಮಃ, ಅನಸೂಯ ಸುನವೇ ನಮಃ, ಅವಧೂತಾಯ ನಮಃ, ಧರ್ಮಾಯ ನಮಃ, ಧರ್ಮಪರಾಯ ನಮಃ, ಸಿದ್ಧಾಯ ನಮಃ, ಸಿದ್ಧಿದಾಯ ನಮಃ, ಸಿದ್ಧಿಪತಯೇ ನಮಃ, ಸಿದ್ಧಿಸೇವಿತಾಯ ನಮಃ, ಗುರುವೇ ನಮಃ, ಗುರುರ್ಬ್ರಹ್ಮಾಯ ನಮಃ, ಗುರುರ್ಕೃತಾಯ ನಮಃ, ಗರಿಷ್ಠಾಯ ನಮಃ, ವರಿಷ್ಠಾಯ ನಮಃ, ಮಹಿಷ್ಠಾಯ